ತುಮಕೂರು ಜಿಲ್ಲೆಯಲ್ಲಿ ಮೌಢ್ಯಾಚರಣೆ ಮುಂದುವರೆದಿದೆ. ಮೌಢ್ಯಾಚರಣೆಯನ್ನ ಗೊಲ್ಲರಹಟ್ಟಿ ಜನ ಮುಂದುವರೆಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮೌಢ್ಯಾಚರಣೆಗೆ ಬ್ರೇಕ್ ಬೀಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ ಮೌಢ್ಯಾಚರಣೆಯನ್ನ ಗೊಲ್ಲರಹಟ್ಟಿ ಜನ ಮುಂದುವರೆಸಿದ್ದಾರೆ. 1 ತಿಂಗಳ ಹಸುಗೂಸು ಮತ್ತು ಬಾಣಂತಿಯನ್ನ ಊರಾಚೆ ಇಟ್ಟಿದ್ದಾರೆ ಗೊಲ್ಲರಹಟ್ಟಿ ಜನ. ಊರಾಚೆ ಗುಡಿಸಿಲಿನಲ್ಲಿ ಗೊಲ್ಲರಹಟ್ಟಿ ಗ್ರಾಮಸ್ಥರು ಬಾಣಂತಿ ಮತ್ತು ಹಸುಗೂಸನ್ನ ಇರಿಸಿದ್ದಾರೆ. ಇನ್ನು ಗ್ರಾಮಕ್ಕೆ ಶಿರಾ ಜೆಎಂಎಫ್ಸಿ ಜಡ್ಜ್ ಗೀತಾಂಜಲಿಯವರು ಭೇಟಿಯನ್ನ ಕೊಟ್ಟು ಬಾಣಂತಿ ಮತ್ತು 1 ತಿಂಗಳ ಹಸುಗೂಸನ್ನ ವಾಪಸ್ ಮನೆಗೆ ಕಳಿಸಿದ್ದಾರೆ. ಮೌಢ್ಯದ ವಿರುದ್ಧ ಜಾಗೃತಿಯನ್ನ ಮೂಡಿಸಿದ್ದಾರೆ ನ್ಯಾಯಾಧೀಶರು. ಇಂತಹ ಘಟನೆ ಮರುಕಳಿಸಿದ್ರೆ ಪ್ರಕರಣವನ್ನ ದಾಖಲಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ತುಮಕೂರಿನಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು. ಹಸುಗೂಸು ಕೂಡ ಸಾವನ್ನಪ್ಪಿತ್ತು. ಬಾಣಂತಿ ಮತ್ತು ಹಸುಗೂಸನ್ನ ಊರಾಚೆ ಇಟ್ಟ ಪರಿಣಾಮ ಆಗ್ಲೂ ಕೂಡ ಇದೇ ರೀತಿಯ ಎಚ್ಚರಿಕೆಯನ್ನ ಗ್ರಾಮಸ್ಥರಿಗೆ ಕೊಡಲಾಗಿತ್ತು. ಆದ್ರೆ ಇಲ್ಲಿ ಈ ಮೌಢ್ಯಾಚರಣೆಗೆ ಬ್ರೇಕ್ ಬೀಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾರು ಎಷ್ಟೇ ಅರಿವನ್ನ ಮೂಡಿಸಿದ್ರೂ ಕೂಡ ಜನ ತಮ್ಮ ಆಚರಣೆಯನ್ನ ತಮ್ಮ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಮೊಂಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. 1 ತಿಂಗಳ ಹಸುಗೂಸು ಮತ್ತು ಬಾಣಂತಿಯನ್ನ ಊರಾಚೆ ಗುಡಿಸಿಲಿನಲ್ಲಿ ಇರಿಸಿದ್ದಾರೆ. ಬಾಣಂತಿ ಮತ್ತು ಮಗು ಈ ಸಂದರ್ಭದಲ್ಲಿ ಬೆಚ್ಚಗಿನ ವಾತಾವರಣದಲ್ಲಿ ಇರಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಇಬ್ಬರಿಗೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಇದನ್ನ ಅರಿತಂತಹ ನ್ಯಾಯಾಧೀಶರು ಸ್ಥಳಕ್ಕೆ ಬಂದು ಜನರಿಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆಗಬಾರದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ ಹೆಣ್ಮಕ್ಳು ಆತರ ಇರ್ಲಿಕ್ಕಿಲ್ಲ. ಅನ್ಟಚಬಿಲಿಟಿ ಅಬಾಲಿಷನ್ ಆಕ್ಟ್ ಪ್ರಕಾರ ನೀವ್ ಆತರ ಯಾವುದೇ ಹೆಣ್ಮಕ್ಳನ್ನ ಅಮಾನವೀಯವಾಗಿ ನಡೆಸ್ಕೊಳ್ಲಿಕ್ಕಿಲ್ಲ, ಆಯ್ತಾ. ಅವರು ಹೊರ್ಗಡೆ ಆಗಿದ್ದಾರೆ, ಮತ್ತೆ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಮತ್ತೆ ಬಾಣಂತಿರಾಗಿದ್ದಾರೆ ಅಂತ ಇದ್ ಮಾಡ್ಲಿಕ್ಕಿಲ್ಲ. ಅಪರಾಧ ಆಗುತ್ತೆ, ಎಲ್ರ ಮೇಲೂ FIR ಆಗತ್ತೆ. ನನಗೆ ಯಾರೂನು ಒಂದ್ ಕಾನೂನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ನಿಮಗೆಲ್ಲ ಒಂದು ಶಿಕ್ಷೆ ಇದೆ ಅಂತ ಹೆದರಿಸ್ಲಿಕ್ಕೆ ನಾನು ಬಂದಿಲ್ಲ. ಜಸ್ಟ್ ನಿಮ್ಗೆ ಒಂದು ತಿಳುವಳಿಕೆ ಹೇಳ್ತಾ ಇದೀನಿ ಅಷ್ಟೇ, ಅರಿವು ಮೂಡಿಸ್ಕೊಳ್ಳಿ. ನಾವು ಮತ್ತೆ ಯಾಕೆ ಹೇಳ್ತೀವಿ ಅಂತರ್ನ. ಎಷ್ಟು ಜನ ಹೋಗಿದ್ದೀರಾ? ಯಾರು ಹೋಗಿದ್ದೀರಾ? ಡಿಗ್ರಿ ಯಾರು ಮಾಡಿದ್ದು? ಯಾರು ಬನ್ನಿ ಇಲ್ಲಿ ಕ್ರಿಯೆನೆಲ್ಲ ನೀವು ಮುಂದೆ ಬಂದು ಈ ತರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೀವು ಮಗು ಎಷ್ಟು ಜನ ಮಕ್ಕಳು ಸತ್ತಿದ್ದಾರೆ ಗೊತ್ತಿದ್ಯಾ ನಿಮ್ಗೆಲ್ಲರೂ? ಯಾಕೆ ದೊಡ್ಡವರು ಹೇಳ್ತಾರೆ, ಬಟ್ ನೀವು ಸಂಪ್ರದಾಯ ಬೇಸರಲ್ಲಿ ಈ ತರ ಅಮಾನವೀಯವಾಗಿ ನಡ್ಕೊಳ್ತಾರೆ ಯಾರಾದ್ರೂ. ನೀವೆಲ್ಲರೂ ಒಗ್ಗಟ್ಟಾಗಿ ನೀವು ಪ್ರೊಟೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಹೀಗೆ ಮಾಡ್ತಾರೆ. ನಿಮ್ಮ ಮಕ್ಕಳು ಎಲ್ಲ ಮನೇಲಿ ಇದೇ ತರ ಇರ್ಬೇಕಾ, ಇಲ್ಲ ಹೊರಗಡೆ ಬಂದು ಕೆಲಸ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ತುಮಕೂರಿನಲ್ಲಿ ಈ ಹಿಂದೆಯೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. ಯಾಕೆ ಪದೇ ಪದೇ ಜನರು ಅರಿತುಕೊಳ್ಳದೆ ತಮ್ಮ ತಪ್ಪನ್ನ ಮುಂದುವರಿಸುತ್ತಿದ್ದಾರೆ ಅಂತ ಹೇಳಿ ಇವತ್ತು ನ್ಯಾಯಾಧೀಶರು ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಮುಂದೆ ಆದ್ರೂ ಈ ರೀತಿಯ ಆಚರಣೆಗೆ ಬ್ರೇಕ್ ಬೀಳುತ್ತಾ ಅಲ್ಲಿ? ಮಧುಶ್ರೀ, ಖಂಡಿತ ಏನು ಪದೇ ಪದೇ ಈ ರೀತಿ ಏನು ಮರುಕಳಿಸ್ತಾ ಇದ್ರು ಕೂಡ ಈ ಜನ ಬುದ್ಧಿ ಕಲಿಯಲ್ಲ ಅಂತ ಹೇಳ್ಬೋದು. ಇವತ್ತು ಕೂಡ ಏನು ಕೆಲವೊಂದು ಭಾಗದಲ್ಲಿ ಒಂದು ಘಟನೆ ಮರುಕಳಿಸ್ತಾ ಇರುವಂತದ್ದು. ಇವತ್ತು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕುಂಟನಹಟ್ಟಿ ಏನು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಏನು 1 ತಿಂಗಳ ಹಸುಗೂಸು ಮತ್ತೆ ಬಾಣಂತಿಯನ್ನ ಊರಾಚೆ ಇರಿಸುವಂತ ಪ್ರಕರಣಕ್ಕೆ ಆಧರಿಸಿ ಇವತ್ತು ಏನು ಶಿರಾ ನ್ಯಾಯಾಧೀಶರಾದ ಗೀತಾಂಜಲಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಇದರ ಜೊತೆಗೆ ಗ್ರಾಮಸ್ಥರನ್ನ ತರಾಟೆಗೂ ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಈ ರೀತಿ ಒಂದು ಪ್ರಕರಣ ಪದೇ ಪದೇ ಆಗ್ತಾ ಇದ್ರು ಕೂಡ ನೀವ್ ಯಾಕೆ ಬುದ್ಧಿ ಕಲಿತಾ ಇಲ್ಲ? ಮತ್ತೆ ಏನು ಕಳೆದ ಒಂದು 3-4 ತಿಂಗಳ ಹಿಂದೆಷ್ಟೇನೆ ತುಮಕೂರಿನ ಒಂದು ಏನು ಹಸುಗೂಸು ಕೂಡ ಒಂದು ಸಾವನ್ನಪ್ಪುವಂತ ಘಟನೆ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜಿಲ್ಲಾಡಳಿತ ವತಿಯಿಂದ ಸಾಕಷ್ಟು ಅರಿವು ಕೂಡ ಮೂಡಿಸುತ್ತೆ. ಆದ್ರೆ ಯಾವುದೇ ರೀತಿ ಈ ಒಂದು ಜನಾಂಗ ಏನು ಒಂದು ಸಮುದಾಯ ಏನಿದೆ ಯಾವುದೇ ರೀತಿ ಅದನ್ನ ಗಮನಿಸದೆ ಊರಾಚೆ ಇರುವಂತ ಏನು ಪದ್ಧತಿಯನ್ನು ಮತ್ತೆ ಮುಂದುವರಿಸೋದಂತೂ ಕೂಡ ಕಂಡು ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಧೀಶರು ಸ್ಟ್ರಿಕ್ಟ್ ಆಗಿ ಕೂಡ ಆರ್ಡರ್ ಮಾಡಿರುವಂತದ್ದು. ಈ ಒಂದು ಪ್ರಕರಣ ಮತ್ತೆ ಮರುಕಳಿಸಿದ್ರೆ ಪ್ರಕರಣ ದಾಗಿಸ್ಕೊಂಡು ಜೈಲಿಗೂ ಅಟ್ಟುವುದು ಕೂಡ ಏನು ಅದನ್ನ ಗ್ಯಾರಂಟಿ ಕೂಡ ಮಾಡ್ತೀವಿ. ಮತ್ತೆ ಏನಾದ್ರೂ ಈ ರೀತಿ ಪ್ರಕರಣ ಏನು ಮತ್ತೆ ಮರುಕಳಿಸಿದ್ರೆ ಈ ಒಂದು ಏನು ವಾರ್ನಿಂಗ್ ಕೂಡ ನೀಡಿರುವಂತದ್ದು ಕೂಡ ಇವತ್ತು ನಡೆದಿರುವಂತದ್ದು. ಸದ್ಯ ನ್ಯಾಯಾಧೀಶರು ಮತ್ತೆ ಏನೋ ಒಂದು ವ್ಯಾಪ್ತಿಯ ಪೊಲೀಸರು ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಪರಿಶೀಲನೆ ಕೂಡ ನಡೆಸಿ ಆ ಒಂದು ಬಾಣಂತಿ ಮತ್ತು ಮಗುವನ್ನ ವಾಪಸ್ ಮನೆಗೂ ಕೂಡ ಸೇರಿಸುವಂತದ್ದು ನಡೆದಿದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಹೇಶ್.